ತಾನು ಪ್ರೀತಿಸಿದ ಹುಡುಗಿ ನಿರಾಕರಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ಕುಟುಂಬದ ಕನಸಾಗಿದ್ದ ಹುಡುಗಿಯ ಜೀವ ತೆಗಿಲಿಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ಅವನು ಕೊಂದಿದ್ದು ಒಂದು ಜೀವನೇ ಆಗಿರ್ಬೋದು, ಆದರೆ ಆ ಒಂದು ಜೀವ ಒಂದು ಕುಟುಂಬದ ಕನಸಾಗಿತ್ತು. ಅವನು ಕೊಂದಿದ್ದು ಒಂದು ಹುಡುಗಿನಲ್ಲ, 2 ಕುಟುಂಬದ ನೆಮ್ಮದಿಯನ್ನು, ಕನಸನ್ನು, ಮಕ್ಕಳ ಭವಿಷ್ಯದ ಬಗ್ಗೆ ಅಪಾರವಾದ ಕನಸನ್ನು ಹೊತ್ತಿದ್ದಂತಹ ತಂದೆ ತಾಯಂದಿರ ನಂಬಿಕೆಯನ್ನು. ಜುಲೈ 16, 2026 ಗುರುವಾರ ಲಾವಣ್ಯ ಎಂಬ ಯುವತಿಯನ್ನು ಚೇತನ್ ಎಂಬ ಅವಳ ದೂರ ಸಂಬಂಧಿ ಬಂಟ್ವಾಳದ BC ರೋಡ್ನಲ್ಲಿರುವಂಥ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಕೊಲೆ ಮಾಡ್ತಾನೆ. ಮೃತ ಯುವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಕ್ಯಾಪದವು ನಿವಾಸಿಯಾದ ಬಾಳಪ್ಪ ಗೌಡ ಎಂಬುವರ ಮಗಳು ಲಾವಣ್ಯ. ಕಲ್ಲಳಕ ನರ್ಸಿಂಗ್ ಹೋಮ್ನಲ್ಲಿ ವರ್ಕ್ ಮಾಡ್ತಾಯಿದ್ರು. ಆರೋಪಿ ಚೇತನ್ ಬೆಳ್ತಂಗಡಿ ತಾಲೂಕಿನ ಒಡಿಲ್ನಾಳ ಭಾಗದ ನಿವಾಸಿಯಾಗಿದ್ದನು. ಲಾವಣ್ಯ ಮತ್ತು ಚೇತನ್ ಕೆಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸಿ ದೂರಾಗಿರ್ತಾರೆ. ಲಾವಣ್ಯಳ ತಿರಸ್ಕಾರದಿಂದ ಮನನೊಂದಂತಹ ಚೇತನ್ ಜುಲೈ 16 ಸಂಜೆ 5:30 ಸುಮಾರಿಗೆ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದಂತಹ ಲಾವಣ್ಯಳನ್ನು BC ರೋಡ್ನ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಬರ್ಬರವಾಗಿ ಕೊಂದು ಹಾಕ್ತಾರೆ. ಕೇವಲ ಪ್ರೀತಿ ತಿರಸ್ಕಾರಕ್ಕಾಗಿ ಪ್ರೀತಿಸಿದ ಜೀವವನ್ನು ಕೊಲ್ಲೋದು ಪ್ರೀತಿಯಲ್ಲ. ಪ್ರೀತಿ ಅಂದರೆ ಹಕ್ಕಲ್ಲ. ಯಾರಾದರೂ ನಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳದಿದ್ದರೆ ಅಂತಹ ತಿರಸ್ಕಾರವನ್ನು, ಅವರ ಅಭಿಪ್ರಾಯವನ್ನು ಗೌರವಿಸಿ ಮುಂದುವರಿಯೋದು ಬಹಳ ಕಷ್ಟ. ಆದರೆ ಅದೇ ನಿಜವಾದ ಪ್ರೀತಿ. ತಾನು ಬಯಸಿದ್ದೇ ಆಗಬೇಕು, ನನ್ನ ಮಾತೆ ನಡಿಬೇಕು ಎಂಬ ಹಕ್ಕಿನ ಭಾವನೆ ಬೆಳೆದು ತಿರಸ್ಕಾರವನ್ನು ಸೋಲಾಗಿ ನೋಡುವುದು ಇಂತಹ ದುರಂತಗಳಿಗೆ ಕಾರಣ ಆಗುತ್ತೆ. ಒಂದು ಕ್ಷಣದ ಆವೇಶ, ಕೋಪ ತಪ್ಪು ನಿರ್ಧಾರಗಳನ್ನು ಮಾಡುವಂತೆ ಮಾಡಿ ಹಿಂಸೆ ಕೊಡೋದು, ಹಲ್ಲೆ ಮಾಡೋದು, ಕೊಲೆ ಮಾಡೋದಕ್ಕೆ ಪ್ರೇರೇಪಣೆ ನೀಡುತ್ತೆ. ಕ್ಷಣದ ಕೋಪ, ಆವೇಶ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವಂತೆ ಮಾಡುತ್ತೆ. ಇಂತಹ ಘಟನೆಗಳು ನಡೆದಾಗ ಅವರ ತಪ್ಪು, ಇವರು ಸರಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಮಾಡೋ ಬದಲು ನಮ್ಮ ಮನೆಯ ಮಕ್ಕಳಿಗೆ, ಹೆಣ್ಣು ಮಕ್ಕಳ ಸುರಕ್ಷತೆ, ಮಹಿಳೆಯರಿಗೆ ಗೌರವ ಕೊಡೋದು, ಒಂದು ಜೀವ ಮತ್ತು ಜೀವನದ ಬೆಲೆ, ಒಂದು ಹೆಣ್ಣು ಒಂದು ಕುಟುಂಬದ ಆಸರೆ ಮತ್ತು ಭರವಸೆಯಾಗಿರ್ತಾಳೆ ಅನ್ನೋ ಸತ್ಯನ ಅರ್ಥ ಮಾಡಿಸಬೇಕು. ಆಗಲೇ ಇಂತಹ ಪ್ರಕರಣಗಳು ಕಡಿಮೆಯಾಗಿ ಸಮಾಜ ಸುಧಾರಿಸಲು ಸಹಕಾರಿಯಾಗುತ್ತೆ. ನಮ್ಮ ಆಸೆ ಆಕಾಂಕ್ಷೆಗಳು ಏನೇ ಇರಬಹುದು, ಯಾರೊಂದಿಗೆ ಬಾಳಬೇಕು ಅನ್ನೋದು ಭಗವಂತನ ಇಚ್ಛೆ. ಆ ಹುಡುಗ ಕೋಪದ ಕೈಗೆ ಬುದ್ಧಿ ಕೊಡದೆ ತಾಳ್ಮೆಯಿಂದ, ನಾನಿವತ್ತು ಅವಳನ್ನ ಕೊಂದುಬಿಟ್ರೆ ನಾಳೆ ನನ್ನ ಕುಟುಂಬದ ಗತಿ ಏನಾಗ್ಬೋದು, ನನ್ನ ಭವಿಷ್ಯ ಏನಾಗ್ಬೋದು ಅಂತ ಒಂದು ಕ್ಷಣ ಯೋಚನೆ ಮಾಡುತ್ತಿದ್ದರೆ ಬಹುಶಃ ಈ ಘಟನೆ ನಡೀತಾನೆ ಇರಲಿಲ್ವೇನೋ. ತಾನು ಪ್ರೀತಿಸಿದವಳು ನನ್ನನ್ನು ತಿರಸ್ಕಾರ ಮಾಡಿದ್ಲು ಅಂತ ಕೊಂದು ಹಾಕೋದು ನಿಜವಾದ ಪ್ರೀತಿನ, ಅಥವಾ ಅವಳು ಎಲ್ಲೇ ಇರಲಿ ಚೆನ್ನಾಗಿರಲಿ ಅನ್ನೋದ? ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ.